ಅಪಘಾತ ಪ್ರಕರಣದ ಸಂಬಂಧ ನಡೀತಾ ಇದ್ದಂತ ಗಲಾಟೆ ಕಂಡು ಸ್ಥಳಕ್ಕೆ ಬಂದಿದ್ದ ತಾಲೂಕು ವೈದ್ಯಾಧಿಕಾರಿ ಈ ವೇಳೆ ಪ್ರತಿ ತಿಂಗಳು 2 ಲಕ್ಷ ಹಣ ಕೊಡೋದ್ರ ಬಗ್ಗೆ ಹೇಳಿಕೆ ಕೇರ್ ಏಷ್ಯಾ ಆಸ್ಪತ್ರೆ ಉಸ್ತುವಾರಿ ವೈದ್ಯ ಶ್ರೀನಿವಾಸ್ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿಬರ್ತಾ ಇದ್ದಂತೆ ಆಸ್ಪತ್ರೆಗೆ ಜಿಲ್ಲಾ ವೈದ್ಯಾಧಿಕಾರಿ ದೌಡು ಆಸ್ಪತ್ರೆ ಪರಿಶೀಲನೆ ವೇಳೆ ಹಲವು ಸಮಸ್ಯೆಗಳು ಬೆಳಕಿಗೆ ನೋಟಿಸ್ ನೀಡಿ ಲಂಚದ ಆರೋಪ ಸಾಬೀತುಪಡಿಸುವಂತೆ ಸೂಚನೆ ಸಾಬೀತು ಆಗದೇ ಇದ್ದಲ್ಲಿ ಮಾನನಷ್ಟು ಮೊಕದ್ದಮೆ ಹೂಡುವಂತ ಸೂಚನೆಯನ್ನು ಕೂಡ ನೀಡಲಾಗಿದೆ. ಆಸ್ಪತ್ರೆ ಪರಿಶೀಲನೆ ವೇಳೆ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದೇ ಸಂದರ್ಭದಲ್ಲಿ. ಒರಿಜಿನಲ್ ಎಲ್ಲಿ ನೋಡಿ, ಯು ಆರ್ ಸಪೋಸ್ ಟು ಡಿಸ್ಪ್ಲೇ ದ ಒರಿಜಿನಲ್ ಸರ್ಟಿಫಿಕೇಟ್. ಡಿಸಿ ಇಂದ ನೀವು ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಂದ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಲೈಸೆನ್ಸ್ ತಗೊಂಡಿದ್ದೀರಿ, ಅದನ್ನ ಡಿಸ್ಪ್ಲೇ ಮಾಡ್ಬೇಕು. ಇದು ಜೆರಾಕ್ಸ್ ಒರಿಜಿನಲ್ ಇದೆ, ಎಲ್ಲಿ ಮಾಡ್ಬೇಕು ನೀವು? ಫ್ರಂಟ್ ಆಫೀಸ್ ನಾನು ಕೇಳ್ತಾ ಇರೋದು ಒರಿಜಿನಲ್ ಸೈನ್ಡ್ ಕಾಪಿ ಅಷ್ಟೇ. ಅದೇ ಸರ್, ಆನ್ಲೈನ್ ಬರೋದು ಇದೆಲ್ಲ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಆಸ್ಪತ್ರೆ ಪರಿಶೀಲನೆ ವೇಳೆ ಹಲವು ಸಮಸ್ಯೆಗಳು ಬೆಳಕಿಗೆ ಬಂದಿದೆ. ಇದ್ರ ಮಧ್ಯದಲ್ಲಿ ಈ ಲಂಚ ತಗೊಳ್ಳೋದು ಇದೇನೋ ಒಂದು ವೈರಲ್ ಆಗ್ತಾ ಇದೆ. ಏನಾಯ್ತು ಆಕ್ಚುಲ್ ಆಗಿ? ನಿತಿ, ನೆಲಮಂಗಲದ ಕೇರೇಶ ಎಂಬ ಖಾಸಗಿ ಆಸ್ಪತ್ರೆಯಲ್ಲಿ ಒಂದು ಅಪಘಾತ ಪ್ರಕರಣದ ಸಂಬಂಧ ಒಂದು ಗಲಾಟೆ ನಡೆದಿರುತ್ತೆ. ಆ ಗಲಾಟೆ ನಡೀತಿದ್ದಂತಹ ಸಮಯದಲ್ಲಿ ಏನು ಸಮೀಪದಲ್ಲಿದ್ದಂತಹ ತಾಲೂಕು ವೈದ್ಯಾಧಿಕಾರಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾರೆ. ಆ ವೇಳೆ ತಾಲೂಕು ವೈದ್ಯಾಧಿಕಾರಿಗೆ ಏಕವಚನದಲ್ಲೇ ಆ ಒಂದು ಖಾಸಗಿ ಆಸ್ಪತ್ರೆಯ ವೈದ್ಯ ಮಾತನಾಡಿಸುತ್ತಾ DHO ಅಂದ್ರೆ ನಿಮ್ಮ ಮೇಲಾಧಿಕಾರಿಗೆ ನಾನು ಪ್ರತಿ ತಿಂಗಳು ಹಣ ಕೊಡ್ತೀನಿ, ನೀನ್ ಯಾರು ನನ್ನನ್ನ ಕೇಳೋದಿಕ್ಕೆ ಅಂತ ಒಂದ್ ರೀತಿ ಮಾತಾಡಿದ್ದಾರೆ ಎಂಬ ಆರೋಪ ಕೇಳಿಬರುತ್ತೆ. ತಕ್ಷಣ ಎಚ್ಚೆತ್ತಂತಹ THO ತಾಲೂಕು ವೈದ್ಯಾಧಿಕಾರಿ DHOಗೆ ಕರೆ ಮಾಡ್ತಾರೆ. ನಿಮ್ ಮೇಲೆ ಈ ತರ ಆರೋಪ ಮಾಡ್ತಿದ್ದಾರೆ, ಈ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಈ ರೀತಿ ಗಲಾಟೆ ನಡೀತಿದೆ ಅಂತ DHO ಗಮನಕ್ಕೆ ತರ್ತಾರೆ. ಕೇವಲ ಒಂದು ತಿಂಗಳ ಹಿಂದೆ ಅಷ್ಟೇ DHO ಹುದ್ದೆಗೆ ನೇಮಕ ಆಗಿರುವಂತಹ ಡಾಕ್ಟರ್ ಮಂಜುನಾಥ್ ಖುದ್ದಾಗಿ ಆ ಸ್ಥಳಕ್ಕೆ ದೌಡಾಯಿಸ್ತಾರೆ. ಸ್ಥಳಕ್ಕೆ ಬಂದು ಆಸ್ಪತ್ರೆಯನ್ನ ಪರಿಶೀಲಿಸ್ತಾರೆ. ಹಾಗೂ ಆಸ್ಪತ್ರೆ ಪರಿಶೀಲನೆ ವೇಳೆ ನಾನಾ ರೀತಿಯ ಸಮಸ್ಯೆಗಳು ಬಯಲಿಗೆ ಬರುತ್ತೆ. ಆ ನಂತರ THO ಬಳಿ ಹೇಳಿದ್ದಂತಹ ಅಂದ್ರೆ DHOಗೆ ನಾನು 2 ಲಕ್ಷ ಹಣ ಕೊಡ್ತೀನಿ ಅಂತ ಹೇಳಿದ್ದಂತಹ ಪ್ರಸಂಗ ಕೂಡ ಅಲ್ಲಿ ನಡೆದಿರುತ್ತೆ. ಆ ಪ್ರಸಂಗವನ್ನ DHO ಆ ವೈದ್ಯನ ಮುಂದಿರ್ತಾರೆ. ನೀನೇನಾದ್ರೂ ನಾನು ಹಣ ತೆಗೆದುಕೊಂಡಿದ್ದೀನಿ ಎಂಬುದನ್ನ ಸಾಬೀತುಪಡಿಸದಿದ್ದರೆ ನಿನ್ನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ, ನೀನು ಕಡಾಖಂಡಿತವಾಗಿ ನಾನು ನಿನ್ನ ಬಳಿ ಹಣವನ್ನ ಪಡೆದಿದ್ದೇನೆ, ಲಂಚ ತಗೊಂಡಿದ್ದೇನೆ ಅಂತ ನೀನು ಹೇಳಿರೋದಕ್ಕೆ ಸಾಬೀತು ಪಡಿಸಲೇಬೇಕು ಅಂತ ಸದ್ಯ ನೋಟಿಸ್ ಕೊಟ್ಟು ಹೋಗಿರುವಂತದ್ದು. ಸದ್ಯ ಇದೊಂದು ಪ್ರಸಂಗ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಈಡಾಗ್ತಾ ಇದೆ. ಯಾಕಂದ್ರೆ ಒಂದು ಅಪಘಾತ ಪ್ರಕರಣದ ಬಗ್ಗೆ ನಡೆದಂತಹ ಗಲಾಟೆ ಕೊನೆಗೆ ಅದು ಒಂದು ಲಂಚದ ಇದಕ್ಕೆ ಹೋಗಿ ನಿಲ್ಲುತ್ತೆ. ಕೊನೆಗೆ DHO ಮುಂದೆ ಆ ಆಸ್ಪತ್ರೆ ವೈದ್ಯ DHO ಮುಂದೆ ನಾನು ಹೇಳೇ ಇಲ್ಲ ಅಂತಾನೆ, ನಾನು ಎಲ್ಲಾ ಇಲಾಖೆಗೂ ಹೇಳಿದ್ದು, ಪ್ರತಿಯೊಂದು ಇಲಾಖೆಗೂ ಹಣ ಕೊಟ್ರೆ ಮಾತ್ರ ಕೆಲಸ ಮಾಡ್ಕೊಡ್ತಾರೆ ಅನ್ನುವ ರೀತಿಯಲ್ಲಿ ನಾನು ಹೇಳಿದ್ದು, ನಿಮ್ಮ ಮೇಲೆ ನಾನು ಹೇಳೇ ಇಲ್ಲ ಅಂತಾನೆ. ಸದ್ಯ ಇದೀಗ ಈ ವಿಡಿಯೋ ಸಾರ್ವಜನಿಕರ ಮೊಬೈಲ್ ನಲ್ಲಿ ಸರಿಯಾಗಿದ್ದು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಸದ್ಯ ಆ ಖಾಸಗಿ ಆಸ್ಪತ್ರೆ ಕೇರೇಶ ಎಂಬ ಖಾಸಗಿ ಆಸ್ಪತ್ರೆ ವೈದ್ಯ ಶ್ರೀನಿವಾಸ್ಗೆ DHO ಮಂಜುನಾಥ್ ಜಿಲ್ಲಾ ವೈದ್ಯಾಧಿಕಾರಿ ಮಂಜುನಾಥ್ ನಾನು ಲಂಚ ತೆಗೆದುಕೊಂಡಿರೋದನ್ನ ಸಾಬೀತುಪಡಿಸುವಂತೆ ನೋಟಿಸ್ ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.